ಎಲ್ಲ ದರ್ಶನ್ಗಾಗಿ ಕೊಲೆ ಆರೋಪವನ್ನು ಮೈ ಮೇಲೆ ಹೊತ್ತರು. ದರ್ಶನ್ಗಾಗಿ ಜೈಲಿಗೆ ಹೋಗೋದಕ್ಕೆ ರೆಡಿಯಾದರು, ಸರೆಂಡರ್ ಆಗೋದಕ್ಕೆ ರೆಡಿಯಾದರು. ಅದಕ್ಕೆ ಇವರಿಗೆ ಬೆಲೆ ಕಟ್ಟಿದ 5 ಲಕ್ಷ ರೂಪಾಯಿ. ಒಬ್ಬೊಬ್ಬನಿಗೆ 5 ಲಕ್ಷ ಕೊಡ್ತೀವಿ, ನೀವು ಸರೆಂಡರ್ ಆಗಿ. ಪಾಪ ಬೇಲ್ ಸಿಕ್ತು, ಬಿಡುಗಡೆ ಭಾಗ್ಯ ಇರಲಿಲ್ಲ, ದುಡ್ಡು ಕಟ್ಟೋರು ಯಾರೂ ಇರಲಿಲ್ಲ. 10 ದಿನಗಳಿಂದ ಬೇಲ್ ಸಿಕ್ಕಿದ್ರು ಕೂಡ ಪಾಪ ಹಂಗೇ ಇತ್ತು. ಇಷ್ಟೆಲ್ಲ ಮಾತಾಡೋರು, ನಾವು ಅಣ್ಣನಿಗೆ ಅದು ಮಾಡ್ತೀವಿ, ಬಾಸ್ಗೆ ಹಿಂಗೆ ಮಾಡ್ತೀವಿ, ಇವ್ರಿಗೊಂದು 1 ಲಕ್ಷ 2 ಲಕ್ಷ ಅಡ್ಜಸ್ಟ್ ಮಾಡೋಕ್ಕೆ ನಿಮ್ಮಿಂದ ಆಗಿಲ್ಲ. ಕೊನೆಗೂ 10 ದಿನಗಳ ನಂತರ ಕಾಡಿ ಬೇಡಿ ಬಿಡುಗಡೆ ನೋಡಿ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ, 5 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ, ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಿಜಾನ ಇದೆಲ್ಲ? ಅಂದ್ರೆ ಮಾಧ್ಯಮಗಳು ಬಂದಿತ್ತು. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳು ತೋರಿಸಿದೆ ಸಾಕು ಸರ್, ನಮ್ಮನ್ನ ಇನ್ನೂ ತೋರಿಸ್ಬೇಡಿ, 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ ಸಾಕ್ರಾ. ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ. ಜಗದೀಶ್ ಮಾಚ್ಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಎಲ್ಲ ದರ್ಶನ್ಗಾಗಿ ಕೊಲೆ ಆರೋಪವನ್ನು ಮೈ ಮೇಲೆ ಹೊತ್ತರು. ದರ್ಶನ್ಗಾಗಿ ಜೈಲಿಗೆ ಹೋಗೋದಕ್ಕೆ ರೆಡಿಯಾದರು, ಸರೆಂಡರ್ ಆಗೋದಕ್ಕೆ ರೆಡಿಯಾದರು. ಅದಕ್ಕೆ ಇವರಿಗೆ ಬೆಲೆ ಕಟ್ಟಿದ 5 ಲಕ್ಷ ರೂಪಾಯಿ. ಒಬ್ಬೊಬ್ಬನಿಗೆ 5 ಲಕ್ಷ ಕೊಡ್ತೀವಿ, ನೀವು ಸರೆಂಡರ್ ಆಗಿ. ಪಾಪ ಬೇಲ್ ಸಿಕ್ತು, ಬಿಡುಗಡೆ ಭಾಗ್ಯ ಇರಲಿಲ್ಲ, ದುಡ್ಡು ಕಟ್ಟೋರು ಯಾರೂ ಇರಲಿಲ್ಲ. 10 ದಿನಗಳಿಂದ ಬೇಲ್ ಸಿಕ್ಕಿದ್ರು ಕೂಡ ಪಾಪ ಹಂಗೇ ಇತ್ತು. ಇಷ್ಟೆಲ್ಲ ಮಾತಾಡೋರು, ನಾವು ಅಣ್ಣನಿಗೆ ಅದು ಮಾಡ್ತೀವಿ, ಬಾಸ್ಗೆ ಹಿಂಗೆ ಮಾಡ್ತೀವಿ, ಇವ್ರಿಗೊಂದು 1 ಲಕ್ಷ 2 ಲಕ್ಷ ಅಡ್ಜಸ್ಟ್ ಮಾಡೋಕ್ಕೆ ನಿಮ್ಮಿಂದ ಆಗಿಲ್ಲ. ಕೊನೆಗೂ 10 ದಿನಗಳ ನಂತರ ಕಾಡಿ ಬೇಡಿ ಬಿಡುಗಡೆ ನೋಡಿ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ, 5 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ, ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಿಜಾನ ಇದೆಲ್ಲ? ಅಂದ್ರೆ ಮಾಧ್ಯಮಗಳು ಬಂದಿತ್ತು. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳು ತೋರಿಸಿದೆ ಸಾಕು ಸರ್, ನಮ್ಮನ್ನ ಇನ್ನೂ ತೋರಿಸ್ಬೇಡಿ, 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ ಸಾಕ್ರಾ. ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ.
ಎಲ್ಲ ದರ್ಶನ್ಗಾಗಿ ಕೊಲೆ ಆರೋಪವನ್ನು ಮೈ ಮೇಲೆ ಹೊತ್ತರು. ದರ್ಶನ್ಗಾಗಿ ಜೈಲಿಗೆ ಹೋಗೋದಕ್ಕೆ ರೆಡಿಯಾದರು, ಸರೆಂಡರ್ ಆಗೋದಕ್ಕೆ ರೆಡಿಯಾದರು. ಅದಕ್ಕೆ ಇವರಿಗೆ ಬೆಲೆ ಕಟ್ಟಿದ್ದು 5 ಲಕ್ಷ ರೂಪಾಯಿ ಒಬ್ಬೊಬ್ಬನಿಗೆ. 5 ಲಕ್ಷ ಕೊಡ್ತೀವಿ, ನೀವು ಸರೆಂಡರ್ ಆಗಿ. ಪಾಪ ಬೇಲ್ ಸಿಕ್ತು, ಬಿಡುಗಡೆ ಭಾಗ್ಯ ಇರಲಿಲ್ಲ, ದುಡ್ಡು ಕಟ್ಟೋರು ಯಾರೂ ಇರಲಿಲ್ಲ. 10 ದಿನಗಳಿಂದ ಬೇಲ್ ಸಿಕ್ಕಿದ್ರು ಕೂಡ ಪಾಪ ಹಂಗೇ ಇತ್ತು. ಇಷ್ಟೆಲ್ಲ ಮಾತಾಡೋರು, ನಾವು ಅಣ್ಣನಿಗೆ ಅದು ಮಾಡ್ತೀವಿ, ಬಾಸ್ಗೆ ಹಿಂಗೆ ಮಾಡ್ತೀವಿ, ಇವ್ರಿಗೊಂದು 1 ಲಕ್ಷ 2 ಲಕ್ಷ ಅಡ್ಜಸ್ಟ್ ಮಾಡೋಕ್ಕೆ ನಿಮ್ಮಿಂದ ಆಗಿಲ್ಲ. ಕೊನೆಗೂ 10 ದಿನಗಳ ನಂತರ ಕಾಡಿ ಬೇಡಿ ಬಿಡುಗಡೆ ನೋಡಿ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ, 5 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ, ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಿಜಾನ ಇದೆಲ್ಲ? ಅಂದ್ರೆ ಮಾಧ್ಯಮಗಳು ಬಂದಿತ್ತು. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳು ತೋರಿಸಿದೆ ಸಾಕು ಸರ್, ನಮ್ಮನ್ನ ಇನ್ನೂ ತೋರಿಸ್ಬೇಡಿ. 3 ತಿಂಗಳೇ ಸಾಕು, ಒಂದೋಗಿದ್ದೀವಿ. ಸಾಕ್ರಾ? ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ. ಜಗದೀಶ್ ಮಾಚ್ಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಎಲ್ಲ ದರ್ಶನ್ಗಾಗಿ ಕೊಲೆ ಆರೋಪವನ್ನು ಮೈ ಮೇಲೆ ಹೊತ್ತರು. ದರ್ಶನ್ಗಾಗಿ ಜೈಲಿಗೆ ಹೋಗೋದಕ್ಕೆ ರೆಡಿಯಾದರು, ಸರೆಂಡರ್ ಆಗೋದಕ್ಕೆ ರೆಡಿಯಾದರು. ಅದಕ್ಕೆ ಇವರಿಗೆ ಬೆಲೆ ಕಟ್ಟಿದ್ದು 5 ಲಕ್ಷ ರೂಪಾಯಿ ಒಬ್ಬೊಬ್ಬನಿಗೆ. 5 ಲಕ್ಷ ಕೊಡ್ತೀವಿ, ನೀವು ಸರೆಂಡರ್ ಆಗಿ. ಪಾಪ ಬೇಲ್ ಸಿಕ್ತು, ಬಿಡುಗಡೆ ಭಾಗ್ಯ ಇರಲಿಲ್ಲ, ದುಡ್ಡು ಕಟ್ಟೋರು ಯಾರೂ ಇರಲಿಲ್ಲ. 10 ದಿನಗಳಿಂದ ಬೇಲ್ ಸಿಕ್ಕಿದ್ರು ಕೂಡ ಪಾಪ ಹಂಗೇ ಇತ್ತು. ಇಷ್ಟೆಲ್ಲ ಮಾತಾಡೋರು, ನಾವು ಅಣ್ಣನಿಗೆ ಅದು ಮಾಡ್ತೀವಿ, ಬಾಸ್ಗೆ ಹಿಂಗೆ ಮಾಡ್ತೀವಿ, ಇವ್ರಿಗೊಂದು 1 ಲಕ್ಷ 2 ಲಕ್ಷ ಅಡ್ಜಸ್ಟ್ ಮಾಡೋಕ್ಕೆ ನಿಮ್ಮಿಂದ ಆಗಿಲ್ಲ. ಕೊನೆಗೂ 10 ದಿನಗಳ ನಂತರ ಕಾಡಿ ಬೇಡಿ ಬಿಡುಗಡೆ ನೋಡಿ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ, 5 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ, ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಿಜಾನ ಇದೆಲ್ಲ? ಅಂದ್ರೆ ಮಾಧ್ಯಮಗಳು ಬಂದಿತ್ತು. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳು ತೋರಿಸಿದೆ ಸಾಕು ಸರ್, ನಮ್ಮನ್ನ ಇನ್ನೂ ತೋರಿಸ್ಬೇಡಿ. 3 ತಿಂಗಳೇ ಸಾಕು, ಒಂದೋಗಿದ್ದೀವಿ. ಸಾಕ್ರಾ? ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ.